ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ಪಾಠದಲ್ಲಿ ನಾವು SSLC 10th ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆ 2025ರ ಪರೀಕ್ಷಾ ತಯಾರಿಗಾಗಿ ಇವತ್ತು ನಾವು ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಬ್ಜೆಕ್ಟ್ ಕೋಡ್ ಬಂದು 31E. ಈ ಒಂದು ವಿಡಿಯೋ ಪಾಠದಲ್ಲಿ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂಥದ್ದು. ಈ ಒಂದು ವಿಡಿಯೋ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಆಗಿರ್ತದೆ. ಯಾಕಂತಂದರೆ ಈಗ ಬರ್ತಕ್ಕಂತಹ ಕೆಲವು ದಿನಗಳಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಿ. ಅದು ಪೂರ್ವ ಸಿದ್ಧತಾ ಪರೀಕ್ಷೆ ಬರೆದ ಮೇಲೆ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥದ್ದು ವಾರ್ಷಿಕ ಪರೀಕ್ಷೆ 2025ರ ವಾರ್ಷಿಕ ಪರೀಕ್ಷೆಗೆ ತಯಾರಿಗಾಗಿ ಇಲ್ಲಿರ್ತಕ್ಕಂಥ 80 ಅಂಕಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ 80 ಅಂಕಗಳಿಗೆ 80 ಮಾರ್ಕ್ಸ್ಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾಯಿದ್ದೀವಿ. ಹಾಗಾಗಿ ತಡ ಮಾಡದೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತಕ್ಕಂಥದ್ದು ಏನಂತಂದರೆ, ಇದುವರೆಗೆ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋಗಾಗಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಮೇನ್ ಕ್ವೆಶ್ಚನ್ ನಂಬರ್ 1. 4 alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಇರ್ತಕ್ಕಂಥದ್ದು. ಸೊ ನಂಬರ್ ಆಫ್ ಕ್ವೆಶನ್ಸ್ ನಿಮಗೆ ಇಲ್ಲಿ 4 ಇರ್ತದೆ. ನಂಬರ್ ಆಫ್ ಮಾರ್ಕ್ಸ್ ಕೂಡ ನಿಮಗೆ 4 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಇರ್ತಕ್ಕಂಥದ್ದು. ಸೊ ನೋಡೋದಾದರೆ ಮೇನ್ ಕ್ವೆಶನ್ ನಂಬರ್ 1ರಲ್ಲಿ ಸಬ್ ಕ್ವೆಶನ್ ನಂಬರ್ 1, ಚೂಸ್ ದ ಅಪ್ರೋಪ್ರೈಟ್ ಕ್ವೆಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ ಅಂತಕ್ಕಂಥದ್ದು ಈ ಒಂದು ಸೆಂಟೆನ್ಸ್ಗೆ ನೀವು ಕ್ವೆಶನ್ ಟ್ಯಾಗನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಈ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನಿಮಗೆ ಆ ಪಾಸಿಟಿವ್ ಸೆಂಟೆನ್ಸ್ನಲ್ಲಿರೋದ್ರಿಂದ ಆ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾಗ್ತದೆ. ಸೊ ಎನ್ ಅಪಾಸ್ಟ್ರೋಫೆ ಟಿ ಬರೆದ್ರೆ ನಿಮಗೆ ನೆಗೆಟಿವ್ ಫಾರ್ಮ್ನಲ್ಲಿ ನಿಮ್ಮ ಸೆಂಟೆನ್ಸು ವರ್ಡ್ ಕನ್ವರ್ಟ್ ಆಗ್ತದೆ ಪಾಸಿಟಿವ್ ಟು ಸೆಂಟೆನ್ಸ್, ಸೆಂಟೆನ್ಸ್ ಟು ನೆಗೆಟಿವ್. ಸೊ ಹಾಗಾಗಿ ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್. ಸೊ ಈ ಸೆಂಟೆನ್ಸ್ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿರೋದ್ರಿಂದ ನಿರ್ಮಲಾ ಅಂತಕ್ಕಂತಹ ಸಬ್ಜೆಕ್ಟ್ ಬಂದಿರೋದ್ರಿಂದ ನಿಮಗೆ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರಬೇಕು. ಆಮೇಲೆ ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕಾಗ್ತದೆ. ಆಮೇಲೆ ನಿರ್ಮಲಾ ಬಿಕಮ್ಸ್ ಪ್ರೊನೌನ್ ಆಗಿ ಸಿ. ಸೊ ಹಾಗಾಗಿ ನಮ್ಮ ಈ ಒಂದು ಕ್ವೆಶನ್ ಟ್ಯಾಗ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಡಸಂಟ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ಕ್ವೆಶನ್ ನಂಬರ್ 2, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ಅಂಡರ್ಲೈನ್ಡ್ ಸೆಂಟೆನ್ಸ್. ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಸೆಂಟೆನ್ಸ್ಗೆ ಲ್ಯಾಂಗ್ವೇಜ್ ಫಂಕ್ಷನನ್ನು ಬರಿ ಅಂತಕ್ಕಂಥದ್ದು. ಇಲ್ಲಿ ಕಾನ್ವರ್ಜೇಷನ್ ಇದೆ, ಮಹೇಶ್ ಮತ್ತು ಸುರೇಶ್ ಅಂತಕ್ಕಂಥ ನೋಡಿ. ಮಹೇಶ್ ಹೇಳ್ತಾನೆ, ಹೈ ಗುಡ್ ಮಾರ್ನಿಂಗ್, ಹೌ ಆರ್ ಯು? ಸುರೇಶ್, ಹಲೋ, ಐ ಆಮ್ ನಾಟ್ ಫೀಲಿಂಗ್ ವೆಲ್. ಮಹೇಶ್, ಐ ಆಮ್ ಸಾರಿ, shall I drop you to the hospital? shall I drop you to the hospital ಅಂತಕ್ಕಂಥ ಈ ಸೆಂಟೆನ್ಸ್ಗೆ ಇಲ್ಲಿ ಅಂಡರ್ಲೈನ್ ಮಾಡಿರೋದ್ರಿಂದ ಸುರೇಶ್ ನೋ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಆಪ್ಷನ್ ಎ ಅಗ್ರೀಯಿಂಗ್, ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್, ಆಪ್ಷನ್ ಸಿ ರಿಕ್ವೆಸ್ಟಿಂಗ್, ದೆನ್ ಆಪ್ಷನ್ ಡಿ ಸೀಕಿಂಗ್ ಡೈರೆಕ್ಷನ್ ಅಂತಕ್ಕಂಥದ್ದಿದೆ. ಸೊ ಈ ಕ್ವೆಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್. ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್ ಅಂತಕ್ಕಂಥದ್ದು ಈ ಒಂದು ಸೆಂಟೆನ್ಸ್ಗೆ ಸರಿಯಾದ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿರ್ತದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರೈಟ್ ವರ್ಡ್ ಅಂತಕ್ಕಂಥ ಈ ಸೆಂಟೆನ್ಸ್. ಇದು ಇಫ್ ಕ್ಲಾಸ್ಗೆ ಸಂಬಂಧಪಡ್ತಕ್ಕಂಥ ಕ್ವೆಶನ್ ಆಗಿರೋದ್ರಿಂದ ಚಂದನ್ ಮತ್ತು ಸ್ನೇಹ ಅವರ ನಡುವೆ ಇರತಕ್ಕಂಥ ಕಾನ್ವರ್ಜೇಷನ್. ಹೇ ಸ್ನೇಹ, ಹ್ಯಾವ್ ಯು ಮಿಸ್ಡ್ ದ ಬಸ್? ಸ್ನೇಹ, ಎಸ್, ಐ ಹ್ಯಾಡ್ ಗಾನ್ ಟು ದಿ ಬಸ್ ಸ್ಟೇಷನ್ ಅಟ್ 10:30 AM ಬಟ್ ದ ಬಸ್ ಹ್ಯಾಡ್ ಲೆಫ್ಟ್ ಅಟ್ 10:15 AM. ಚಂದನ ಅವಾಗೇನು ಹೇಳ್ತಾಳೆ ಅಂತಂದರೆ, ಚಂದನ್, ಇಫ್ ಯು ಹ್ಯಾಡ್ ಗಾನ್ ಟು ದಿ ಬಸ್ ಸ್ಟೇಷನ್ at 10 AM ಯು ಡ್ಯಾಶ್ ಮಿಸ್ಡ್ ದ ಬಸ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸ್ ಇರೋದರಿಂದ ಈ ಒಂದು ಕ್ವೆಶನ್ಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಬಂದು ಆಪ್ಷನ್ ಡಿ ವುಡಂಟ್ ಹ್ಯಾವ್. ಸೊ ಇಲ್ಲಿ ಈ ಒಂದು ಸೆಂಟೆನ್ಸ್ಗೆ ಕರೆಕ್ಟಾಗಿರ್ತಕ್ಕಂತಹ ಅಪ್ರೋಪ್ರೈಟ್ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 4, ರೀಡ್ ದಿ ಫಾಲೋವಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್ ಅಂತಕ್ಕಂಥದ್ದು ಈ ಕ್ವೆಶನ್ಗೆ. ಮಹೇಶ್ ವಾಸ್ ವಾಚಿಂಗ್ ಕ್ರಿಕೆಟ್ ಮ್ಯಾಚ್ ಆನ್ TV. ಸಡನ್ಲಿ ಹಿ ಹರ್ಡ್ ಅ ನಾಯ್ಸ್ ಫ್ರಮ್ ಔಟ್ಸೈಡ್. ಹಿ ವೆಂಟ್ ಔಟ್ಸೈಡ್ ಟು see
ವಾಟ್ ಹ್ಯಾಡ್ ಹ್ಯಾಪನ್ಡ್. ಸೊ ಇಲ್ಲಿ ಆನ್ಸರನ್ನು ನೋಡೋಕ್ಕಿಂತ ಮೊದಲು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡೋದಾದರೆ, ಇಲ್ಲಿ ಇನ್ಫಿನಿಟಿವ್ ಏನಪ್ಪ ಅಂತಂದರೆ ಇಲ್ಲಿ ಟು ಪ್ಲಸ್ ಏನಾಗಿರಬೇಕು, ಮೇನ್ ವರ್ಬ್ ಇಲ್ಲಿ ಬಂದಿದ್ದರೆ ಅದು ಇನ್ಫಿನಿಟಿವ್ ಆಗಿ ಆನ್ಸರ್ ಆಗಿರ್ತದೆ. ಸೊ ಟು ಪ್ಲಸ್ ಮೇನ್ ವರ್ಬ್ ಅಥವಾ ಟು ಪ್ಲಸ್ ಪ್ರಿನ್ಸಿಪಲ್ ವರ್ಬ್, ಮೇನ್ ವರ್ಬ್ಗೆ ಇನ್ನೊಂದು ಹೆಸರು ಪ್ರಿನ್ಸಿಪಲ್ ವರ್ಬ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಟು ಬಂದು ಸಿ ಅಂತಕ್ಕಂಥ ವರ್ಬ್ ಬಂದಿರೋದ್ರಿಂದ ಇನ್ಫಿನಿಟಿವ್ಗೆ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಟು ಸಿ ಈಸ್ ದಿ ರೈಟ್ ಆನ್ಸರ್ ಆಗಿರ್ತದೆ. ಇದಕ್ಕೆ ಆಪ್ಷನ್ ಬಂದು ಇನ್ಫಿನಿಟಿವ್ಗೆ ವಾಸ್, ವೆಂಟ್, ಟು ಸಿ, ಹರ್ಡ್ ಅಂತಕ್ಕಂತಹ 4 ಆಪ್ಷನ್ಗಳು ಕೊಟ್ಟಿದ್ರು ಕೂಡ ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ನಾನು ಮೊದಲೇ ಹೇಳಿರೋಂಗೆ ಟು ಪ್ಲಸ್ ಮೇನ್ ವರ್ಬ್ ಬಂದಿರತಕ್ಕಂಥದ್ದು ಟು ಸಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ನೆಕ್ಸ್ಟ್ ಬಂದು ಡೂ ಆ್ಯಸ್ ಡೈರೆಕ್ಟೆಡ್, ಮೇನ್ ಕ್ವಶನ್ ನಂಬರ್ 2, ಡೂ ಆ್ಯಸ್ ಡೈರೆಕ್ಟೆಡ್ ಅಂತಕ್ಕಂಥ ಕ್ವಶನಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 ಸಿಲೆಬಲ್ಸ್. 2 ಸಿಲೆಬಲನ್ನು ಹೊಂದಿರತಕ್ಕಂಥ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಫ್ರೀ, ನೀಟ್, ಪಾಲಿಟಿಕ್ಸ್, ನೇಚರ್. ಸೊ ಹಾಗಾಗಿ ಈ 4 ವರ್ಡ್ಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನಿಮಗಿಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆನ್ಸರ್ ನೇಚರ್ ಅಂತಕ್ಕಂಥದ್ದು 2 ಸಿಲೆಬಲ್ಗೆ ಎಕ್ಸಾಂಪಲ್ ಆಗಿರ್ತಕ್ಕಂಥ ವರ್ಡ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತಕ್ಕಂಥ ಈ ಕ್ವಶನ್ಗೆ ಇಲ್ಲಿ ಬುಕ್ ಅಂತಕ್ಕಂಥ ವರ್ಡ್ಗೆ ಇಲ್ಲಿ ಇರ್ತಕ್ಕಂಥ 4 ವರ್ಡ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಕ್ಯಾಲ್ಕುಲೇಟಿವ್ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಬುಕ್ಗೆ ಬ್ಯಾಂಕ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಕ್ಯಾಲ್ಕುಲೇಟಿವ್ ವರ್ಡ್ ಆಗ್ತದೆ. ಹಾಗಾಗಿ ಬುಕ್ಗೆ ಬ್ಯಾಂಕ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಕ್ಯಾಲ್ಕುಲೇಟಿವ್ ವರ್ಡ್. ಇನ್ನು ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಈ ಒಂದು ಸೆಂಟೆನ್ಸ್ಗೆ ಆರ್ಟಿಕಲನ್ನು ಯೂಸ್ ಮಾಡಬೇಕು. ರಾಜೇಶ್ ಈಸ್ NCC ಸ್ಟೂಡೆಂಟ್ ಅಂತಕ್ಕಂಥದ್ದು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಅಥವಾ ಆರ್ಟಿಕಲ್ ಯಾವುದು ಫಿಲ್ ಮಾಡಬೇಕಂತಂದರೆ ಆ್ಯನ್ ಅಂತಕ್ಕಂಥ ಆರ್ಟಿಕಲನ್ನು ಫಿಲ್ ಮಾಡಬೇಕು. ರೀಸನ್ ಏನಪ್ಪ ಅಂತಂದರೆ ಇಲ್ಲಿ NCC ಅಂತಕ್ಕಂಥದ್ದು ಎಬ್ರಿವೇಷನ್ ಇರೋದರಿಂದ ಎಬ್ರಿವೇಷನ್ಸ್ಗಳಿಗಿಂತ ಬಿಫೋರ್ ನಾವು ಆ್ಯನ್ ಅಂತಕ್ಕಂತಹ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹಿ ಈಸ್ ಡ್ಯಾಶ್ MLA, ಹಿ ಈಸ್ ಡ್ಯಾಶ್ MLA ಅಂತಕ್ಕಂಥ ಒಂದು ಬೇರೆ ಉದಾಹರಣೆ ಕೊಡೋದಾದರೆ ಹಿ ಈಸ್ ಆ್ಯನ್ MLA ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಲಿಂಕರ್. ಲಿಂಕಿಂಗ್ ವರ್ಡನ್ನು ಬರೀತಕ್ಕಂಥದ್ದು. ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಡ್ಯಾಶ್ ಈಸ್ ಫ್ರೆಂಡ್ ಡಸಂಟ್ ಅಂತಕ್ಕಂಥ ಈ ಸೆಂಟೆನ್ಸ್ಗೆ ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಬಟ್ ಹೀಸ್ ಫ್ರೆಂಡ್ ಡಸಂಟ್. ಸೊ ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಲಿಂಕಿಂಗ್ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಬಟ್ ಅಂತಕ್ಕಂಥದ್ದು ಇಲ್ಲಿ ಲಿಂಕಿಂಗ್ ವರ್ಡ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 9 ಏನಿದೆ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಈ ಒಂದು ಬ್ಲ್ಯಾಂಕ್ನಲ್ಲಿ ಪ್ರಿಪೋಸಿಷನನ್ನು ಫಿಲ್ ಮಾಡ್ತಕ್ಕಂಥದ್ದು. ಸುಧಾ ಈಸ್ ವರ್ಕಿಂಗ್ ಡ್ಯಾಶ್ ಅ ಕಂಪ್ನಿ. ಸೊ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಪ್ರಿಪೋಸಿಷನ್ ಯಾವುದು ಬರ್ತದಪ್ಪ ಅಂತಂದರೆ ಸುಧಾ ಈಸ್ ವರ್ಕಿಂಗ್ ಇನ್ ಎ ಕಂಪ್ನಿ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್. ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್. ಈ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂತಹ ರೈಟ್ ಅಂತಕ್ಕಂಥ ವರ್ಬನ್ನು ಇಟ್ಟುಕೊಂಡು ಈ ಟೆನ್ಸ್ಗೆ ಮ್ಯಾಚ್ ಆಗತಕ್ಕಂತಹ ವರ್ಬನ್ನು ಚೇಂಜಸ್ ಮಾಡಿ ಬರೀತಕ್ಕಂಥದ್ದು. ಸ್ನೇಹ ಡ್ಯಾಶ್ ರೈಟ್ ಅಂತಕ್ಕಂಥ ಬ್ರ್ಯಾಕೆಟ್ನಲ್ಲಿ ಇರ್ತಕ್ಕಂಥ ವರ್ಬ್ ಸ್ನೇಹ ಡ್ಯಾಶ್ ಶಾರ್ಟ್ ಸ್ಟೋರೀಸ್ ಟು ದ ಪೀರಿಯಾಡಿಕಲ್ಸ್ ರೆಗ್ಯುಲರ್ಲಿ ಅಂತಕ್ಕಂಥದ್ದಿದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಸೆಂಟೆನ್ಸ್ ಇರೋದರಿಂದ ಈ ರೈಟ್ ಅಂತಕ್ಕಂತಹ ವರ್ಬನ್ನು ರೈಟ್ಸ್ ಆಗಿ ಚೇಂಜ್ ಮಾಡಿ ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಇದೆ. ಕ್ವಶನ್ ನಂಬರ್ 11, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. ದ ಸ್ಟೋರೀಸ್ ಆರ್ ಟೋಲ್ಡ್ ಇಂಟ್ರೆಸ್ಟಿಂಗ್ಲಿ ಅಂತಕ್ಕಂಥ ಈ ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಸ್ಟೋರೀಸ್ಗಳನ್ನು ಹೇಗೆ ಹೇಳಲಾಯಿತು, ಸ್ಟೋರೀಸ್ ಆರ್ ಟೋಲ್ಡ್ ಈಸ್ ಅ ಸಿಂಪಲ್ ಸೆಂಟೆನ್ಸ್. ಆ ಹೇಳಲ್ಪಟ್ಟಿರ್ತಕ್ಕಂಥ ಸ್ಟೋರಿನೇ ಯಾವ ರೀತಿಯಾಗಿ ಹೇಳಲಾಯಿತು ಅಂತಂದರೆ ಇಲ್ಲಿ ಇಂಟ್ರೆಸ್ಟಿಂಗ್ಲಿ. ಹಾಗಾಗಿ ಈ ಟೋಲ್ಡ್ ಅಂತಕ್ಕಂಥ ವರ್ಬ್ದು ವರ್ಬ್ ಬಗ್ಗೆ ವಿಶೇಷವಾಗಿ ಹೇಳಲ್ಪಟ್ಟಿರ್ತಕ್ಕಂತಹ ಪದ ಇಂಟ್ರೆಸ್ಟಿಂಗ್ಲಿ ಆಗಿರತಕ್ಕಂಥದ್ದು. ಹಾಗಾಗಿ ಇದು ಆ್ಯಡ್ವರ್ಬ್ ಆಗ್ತದೆ. ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಆ್ಯಡ್ವರ್ಬ್, ಕನ್ನಡದಲ್ಲಿ ಕ್ರಿಯಾ ವಿಶೇಷಣ ಪದ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ದ ಫಿಸಿಕಲ್ ಎಜುಕೇಷನ್ ಟೀಚರ್ ಸ್ಟ್ರೆಸ್ಡ್ ದ ಡ್ಯಾಶ್ ಬ್ರ್ಯಾಕೆಟ್ನಲ್ಲಿ ಇಂಪಾರ್ಟೆಂಟ್ ಇದೆ ಆಫ್ ಫಿಸಿಕಲ್ ಎಕ್ಸಸೈಸ್ ಅಂತಕ್ಕಂಥದ್ದು. ಸೊ ಇದಕ್ಕೆ ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆಗ್ತದೆ. ಅದನ್ನು ಇಂಪಾರ್ಟೆನ್ಸ್ ಅಂತಕ್ಕಂತಹ ವರ್ಡನ್ನು ಸೇರಿಸಿ ಓದೋದಾದರೆ ದ ಫಿಸಿಕಲ್ ಎಜುಕೇಷನ್ ಟೀಚರ್ ಸ್ಟ್ರೆಸ್ಡ್ ದಿ ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಎಕ್ಸಸೈಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಸೊ ಆನ್ಸರ್ ಬಂದು ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಆನ್ಸರ್. ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ 13, ಯೂಸ್ ದ ವರ್ಡ್ ಪೇ ಆ್ಯಸ್ ಅ ವರ್ಬ್ ಇನ್ ಎ ಸೆಂಟೆನ್ಸ್. ಹಿ ಸೇಡ್ ಹಿ ವಿಲ್ ಪೇ ಮನಿ ಟುಮಾರೋ ಅಂತಕ್ಕಂಥದ್ದು. ಇಲ್ಲಿ ಪೇ ಅಂತಕ್ಕಂತಹ ಈ ಒಂದು ವರ್ಡನ್ನು ಆ್ಯಸ್ ಎ ವರ್ಬ್ ಕ್ರಿಯಾಪದವನ್ನಾಗಿ ಉಪಯೋಗಿಸಿರಿ ನಿಮ್ಮ ಸೆಂಟೆನ್ಸ್ನಲ್ಲಿ ಅಂತಕ್ಕಂಥದ್ದು. ನಿಮಗಿಲ್ಲಿ ಅತಿ ಈಸಿಯಾಗಿರ್ತಕ್ಕಂತಹ ಅತಿ ಸರಳವಾಗಿರ್ತಕ್ಕಂತಹ
ಒಂದು ಟ್ರಿಕ್ಸನ್ನು ಹೇಳೋದಾದರೆ, ವರ್ಬ್ ಅಂತ ನಿಮಗೇನಾದರೂ ಯಾವುದಾದ್ರೂ ವರ್ಡ್ ಕೊಟ್ಟು ಅದನ್ನು ನಿಮ್ಮ ವಾಕ್ಯದಲ್ಲಿ ವರ್ಬ್ ಅಂತ ಯೂಸ್ ಮಾಡಿರಿ ಅಂತಂದರೆ ಇಟ್ಸ್ ಅ ವೆರಿ ಸಿಂಪಲ್ ಟ್ರಿಕ್. ಐ ಬರಿಬೇಕು, ಅದಾಗ್ತಿದ್ದಂಗೆ ಟುಡೇ ಅಂತಕ್ಕಂಥ ವರ್ಡನ್ನು ಸೇರಿಸಬೇಕು. ಐ ಬರಿಬೇಕು, ಮಧ್ಯಕ್ಕೆ ನಡುವೆ ಟುಡೇ ಅಂತ ಗ್ಯಾಪ್ ಕೊಟ್ಟು ಟುಡೇ ಅಂತಕ್ಕಂಥ ವರ್ಡ್ ಬರೆದ್ರೆ ನಿಮಗೆ ವರ್ಬ್ ಆಗಿ ಏನಾದರೂ ವರ್ಬ್ ಆಗಿ ಯೂಸ್ ಮಾಡಿರಿ ಅಂತಕ್ಕಂಥ ವರ್ಡ್ ಕೊಟ್ಟಿದ್ರೆ ಅದನ್ನು ಸಿಂಪ್ಲಿ ಇಲ್ಲಿ ನೀವು ಆ್ಯಡ್ ಮಾಡಿದರೆ ನಿಮ್ಮ ಸೆಂಟೆನ್ಸ್ ಕಂಪ್ಲೀಟ್ ಆಗ್ತದೆ. ಇಲ್ಲಿ ಪೇ ಅಂತಕ್ಕಂತಹ ವರ್ಡನ್ನು ಆ್ಯಸ್ ಅ ವರ್ಬ್ ಆಗಿ ಯೂಸ್ ಮಾಡಿರಿ ಅಂತಂದಾಗ ಹಿ ಸೇಡ್ ಹಿ ವಿಲ್ ಪೇ ಮನಿ ಟುಮಾರೋ. ಸೊ ಇದು ಸ್ವಲ್ಪ ಫಾರ್ವರ್ಡ್ ಆಗಿರತಕ್ಕಂತಹ ಸ್ಟೂಡೆಂಟ್ಸ್ಗಳಿಗೆ ಈಸಿ ಆಗ್ತದೆ. ಸ್ವಲ್ಪ ಕಷ್ಟ ಪಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಐ ಪೇ ಟುಡೇ. ಫಾರ್ ಎಕ್ಸಾಂಪಲ್ ಈಗ ಪ್ಲೇ ಅಂತ ಕೊಟ್ಟಿದ್ದಾರೆ, ಐ ಪ್ಲೇ ಟುಡೇ, ಲೈಕ್ ದ್ಯಾಟ್ ಐ ಅಂತ ಯೂಸ್ ಮಾಡಿರಿ, ಲಾಸ್ಟ್ಗೆ ಟುಡೇ ಅಂತ ಯೂಸ್ ಮಾಡಿರಿ, ಸೆಂಟ್ರಿಗೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ವರ್ಡನ್ನು ಬರೀರಿ. ನೆಕ್ಸ್ಟ್ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸನ್ನು ಕಂಪ್ಯಾರಿಟಿವ್ ಡಿಗ್ರಿ ಮಾಡಿರಿ ಅಂತ ಇದೆ. ಚಂದನ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸೊ ಇದು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್. ಇದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರ್ತಕ್ಕಂಥದ್ದು. ಚಂದನ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಈಗ ಸೂಪರ್ಲೇಟಿವ್ದಿಂದ ಕಂಪ್ಯಾರಿಟಿವ್ ಮಾಡಲ್ಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 15. ಚೇಂಜ್ ಇನ್ ಟು ಪ್ಯಾಸಿವೈಸ್. ಪ್ಯಾಸಿವೈಸ್ಗೆ ಚೇಂಜ್ ಮಾಡ್ತಕ್ಕಂಥದ್ದು. ದೇ ಆರ್ ಪರ್ಚೇಸಿಂಗ್ ಎ ಕಾರ್. ದೇ ಆರ್ ಪರ್ಚೇಸಿಂಗ್ ಎ ಕಾರ್ ಅಂತಕ್ಕಂಥದ್ದು. ಈ ಸೆಂಟೆನ್ಸನ್ನು ಪ್ಯಾಸಿವೈಸ್ಗೆ ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್, ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ಪರ್ಚೇಸಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್, ಎ ಕಾರ್ ಅಂತಕ್ಕಂಥದ್ದು ಆಬ್ಜೆಕ್ಟ್. ಸೊ ಇಲ್ಲಿ ನಾವು ಪ್ಯಾಸಿವೈಸ್ ಮಾಡಬೇಕಾದ್ರೆ ರೂಲ್ಸ್ ಏನು ಹೇಳ್ತದಪ್ಪ ಅಂತಂದರೆ ಈ ಆಬ್ಜೆಕ್ಟನ್ನು ತಂದು ಸಬ್ಜೆಕ್ಟ್ ಮಾಡಲಾಗಿದೆ. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಆಗಿರೋದ್ರಿಂದ ಕಾರ್ ಒಂದೇ ಇರೋದ್ರಿಂದ ಸಿಂಗ್ಯುಲರ್ ಫಾರ್ಮ್ನಲ್ಲಿ ಇರೋದ್ರಿಂದ ಈಸ್ ತೊಗೋಬೇಕು. ಅಕಸ್ಮಾತ್ ಏನಾದರೂ ಕಾರ್ಸ್ ಅಂತ ಇದ್ದರೆ ಇಲ್ಲಿ ಈಸ್ ಬದಲಾಗಿ ಆರ್ ಬರ್ತಕ್ಕಂಥದ್ದು. ಎ ಕಾರ್ ಈಸ್ ಪರ್ಚೇಸಿಂಗ್ ಅಂತಕ್ಕಂಥದ್ದು ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಪರ್ಚೇಸ್ ಅಂತಕ್ಕಂಥ ವರ್ಡ್ಗೆ ING ಫಾರ್ಮ್ ಬಂದಿರೋದ್ರಿಂದ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರೋ ತಕ್ಷಣ ಬೀಯಿಂಗ್ ಅಂತಕ್ಕಂಥ ವರ್ಡನ್ನು ಸೇರಿಸ್ಕೋಬೇಕಾಗ್ತದೆ. ಅದಾಗ್ತಿದ್ದಂಗೆ ಮೇನ್ ವರ್ಬನ್ನು ಪರ್ಚೇಸ್ ಅಂತಕ್ಕಂಥ ಮೇನ್ ವರ್ಬನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಗೆ ಹೋಗೋದು. ಅದಾಗ್ತಿದ್ದಂಗೆ ಬೈ ಪ್ರೊಪೋಷನ್ ಬರೆದು ಈ ಕಡೆ ಇರತಕ್ಕಂಥ ಸಬ್ಜೆಕ್ಟನ್ನು ತಂದಿಲ್ಲಿ ಆಬ್ಜೆಕ್ಟಾಗಿ ಬರೀಬೇಕಾಗ್ತದೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ದೇ ಅಂತಕ್ಕಂಥ ಸಬ್ಜೆಕ್ಟ್ ಪ್ಯಾಸಿವ್ ಬಂದು ದೆಮ್ ಅಂತಕ್ಕಂತಹ ಫಾರ್ಮ್ಗೆ ಚೇಂಜ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 14. ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತಕ್ಕಂಥದ್ದು. ರಿಪೋರ್ಟೆಡ್ ಸ್ಪೀಚ್ ಮಾಡ್ತಕ್ಕಂಥದ್ದು ಪವಿತ್ರ ಮತ್ತು ಕುಸುಮ ನಡುವೆ ಇರತಕ್ಕಂಥ ಕಾನ್ವರ್ಸೇಷನ್. ಹಲೋ ಕುಸುಮ, ಹೌ ಆರ್ ಯು? ಕುಸುಮ ಹೇಳ್ತಾಳೆ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತಕ್ಕಂಥ ಈ ಸೆಂಟೆನ್ಸ್ಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾಗಿದೆ. ಸೊ ಇದರ ಆನ್ಸರ್ ನೋಡೋದಾದರೆ ಕುಸುಮ ಟೋಲ್ಡ್ ಪವಿತ್ರ ಸಿ ವಾಸ್ ನಾಟ್ ಫೀಲಿಂಗ್ ವೆಲ್. ಸೊ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿರೋದರಿಂದ ಇಲ್ಲಿ ಟೆನ್ಸನ್ನೇ ಚೇಂಜ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಕುಸುಮ ಟೋಲ್ಡ್, ದೆನ್ ಇಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ ಐ ಅಂತಕ್ಕಂತಹ ಈ ಒಂದು ಪ್ರೊನೌನ್ ಸಿ ಆಗಿ ಕನ್ವರ್ಟ್ ಮಾಡಬೇಕು, ಚೇಂಜ್ ಮಾಡಬೇಕಾಗ್ತದೆ. ಆ್ಯಮ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ನಲ್ಲಿರೋದ್ರಿಂದ ದಟ್ ಶುಡ್ ಚೇಂಜ್ ಇಂಟು ಪಾಸ್ಟ್ ಟೆನ್ಸ್, ಪಾಸ್ಟ್ ಹೋಗಬೇಕಾಗ್ತದೆ. ಆ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಎಲ್ಲವೂ ನಾಟ್ ಫೀಲಿಂಗ್ ವೆಲ್ ಅಂತಕ್ಕಂಥದ್ದು ದೇರ್ ಇಸ್ ನೋ ಚೇಂಜ್. ಸೊ ಫೈನಲಿ ನಮ್ಮ ಆನ್ಸರ್ ಏನಾಗಿರ್ತದೆ, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತಕ್ಕಂಥ ಸೆಂಟೆನ್ಸ್ ಸಿ ವಾಸ್ ನಾಟ್ ಫೀಲಿಂಗ್ ವೆಲ್ ಅಂತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 17, ಮೇನ್ ಕ್ವಶನ್ ನಂಬರ್ 3, ಎಡಿಟಿಂಗ್ ಮಾಡ್ತಕ್ಕಂಥದ್ದು ಕಂಪಲ್ಸರಿ. ಕ್ವಶನ್ ನಂಬರ್ 17 ನಿಮಗೆ ಎಡಿಟಿಂಗ್ ಮಾಡ್ತಕ್ಕಂಥದ್ದು ಇರ್ತದೆ. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಆ ಎರರ್ಸ್ಗಳನ್ನ ಎಡಿಟ್ ಮಾಡಿ ರೀರೈಟ್ ಮಾಡಬೇಕು. ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ನಲ್ಲಿ 2 ತಪ್ಪುಗಳಿರ್ತವೆ, ಅವುಗಳನ್ನ ಎಡಿಟ್ ಮಾಡಿ ಮತ್ತು ಎಡಿಟ್ ಅಂತಂದರೆ ಸರಿಪಡಿಸಿ ಬರೀತಕ್ಕಂಥದ್ದು. ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್. ಹಿ ಜಾಯಿನ್ಡ್ ಮಿಷನರಿ ಕಾಲೇಜ್ ಬಟ್ ಸಡನ್ ಹಿ ಚೇಂಜ್ಡ್ ದ ಕಾಲೇಜ್ ಅಂತಕ್ಕಂಥದ್ದು. ಸೊ ಇಲ್ಲಿ ವರ್ಬಲ್ ಮಿಸ್ಟೇಕ್ಸ್ ಒಂದು ಇದೆ, ಅಡ್ವರ್ಬಲ್ ಮಿಸ್ಟೇಕ್ ಕೂಡ ಒಂದಿರ್ತಕ್ಕಂಥದ್ದು. ಸೊ ಫೈನಲಿ ಏನಪ್ಪ ಅಂತಂದರೆ ಈ ಇರ್ತಕ್ಕಂಥ ಪ್ಯಾರಾಗ್ರಾಫ್ ನಮಗೆ ಪಾಸ್ಟ್ ಟೆನ್ಸ್ನಲ್ಲಿರೋದ್ರಿಂದ ನರೇಂದ್ರ ಪಾಸ್ ಅಂತ ಅಷ್ಟಾಗಿರ್ತಕ್ಕಂಥದ್ದು. ಸೊ ಅದು ಪಾಸ್ಡ್ ಆಗಬೇಕು. ಒಂದು ವರ್ಬಲ್ ಮಿಸ್ಟೇಕ್ ನಾವು ಐಡೆಂಟಿಫೈ ಮಾಡಿದ್ದೀವಿ. ಇನ್ನು ಅಡ್ವರ್ಬಲ್ ಮಿಸ್ಟೇಕ್ ಯಾವುದಪ್ಪ ಅಂತಂದರೆ ಇಲ್ಲಿ ಸಡನ್ ಅಂತಕ್ಕಂಥದ್ದು ಸಡನ್ಲಿ ಆಗಿ ಚೇಂಜ್ ಆಗಬೇಕು. ಸೊ ಅದು ಅಡ್ವರ್ಬಲ್ ಮಿಸ್ಟೇಕ್ ಆಗಿರ್ತದೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 4, ಆನ್ಸರ್ ದ ಫಾಲೋವಿಂಗ್ ಇನ್ 2 or 3 ಸೆಂಟೆನ್ಸಸ್ ಈಚ್. 2 ಅಥವಾ 3 ವಾಕ್ಯಗಳಲ್ಲಿ ಆನ್ಸರನ್ನು ಬರೀತಕ್ಕಂಥ ಪ್ರಶ್ನೆಗಳು. ನಂಬರ್ ಆಫ್ ಕ್ವಶನ್ಸ್ ನಿಮಗೆ 7 ಇರ್ತವೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ನಂಬರ್ ಆಫ್ ಕ್ವಶನ್ಸ್ ಆರ್ 7 ಆ್ಯಂಡ್ ನಂಬರ್ ಆಫ್ ಮಾರ್ಕ್ಸ್ ಆರ್ 14. ಕ್ವಶನ್ ನಂಬರ್ 18, ವೈ ಡಿಡ್ ಅನಂತ್ ಆ್ಯಂಡ್ ಹಿಸ್ ಪೇರೆಂಟ್ಸ್ ಕಮ್ ಟು ಬಾಂಬೆ ಅಂತಕ್ಕಂಥ ಈ ಪ್ರಶ್ನೆಗೆ ಆನ್ಸರ್, ದೇ ಹ್ಯಾಡ್ ಕಮ್ ಟು ಬಾಂಬೆ ಸೊ ದ್ಯಾಟ್ ಅನಂತ್ ಕುಡ್ ಬಿ ಟ್ರೀಟೆಡ್ ಆಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ವಿತ್ ದ ಮಿರಾಕಲ್ ಆಫ್ ಮಾಡರ್ನ್ ಸೈನ್ಸ್. ಸೊ ಇಲ್ಲಿ ಮಿರಾಕಲ್ ಆಫ್ ಮಾಡರ್ನ್ ಸೈನ್ಸ್ ಅಂತಕ್ಕಂತಹ ವರ್ಡ್ ನಿಮಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಬರಬೇಕು. ಆಮೇಲೆ ಆಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಅಂತಕ್ಕಂಥದ್ದು ಕೂಡ ನಿಮಗೆ ಇಲ್ಲಿ ಬರಬೇಕು. ಯಾಕೆ ಅವರು ಬಾಂಬೆಗೆ ಬಂದಿದ್ದರು ಅಂತಕ್ಕಂಥ ಉತ್ತರ ಆವಾಗ ಕಂಪ್ಲೀಟ್ ಆಗ್ತದೆ. ಕ್ವಶನ್ ನಂಬರ್ 19,
ಹೌ ಡಸ್ ದ ರೈಟರ್ ಸೇ ದ್ಯಾಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂಥದ್ದು. ಈ ಕ್ವಶನ್ ನಿಮಗೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂತಹ ಕೊನೆಯ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಸೈಂಟಿಸ್ಟ್ಗಳು ಪ್ರಾಕ್ಟಿಕಲ್ ಪೀಪಲ್ ಅಂತ ಹೇಗೆ ಹೇಳ್ತೀರಿ ಅಂತಕ್ಕಂಥ ಆನ್ಸರ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ಈ ಪ್ರಶ್ನೆಯನ್ನು ನೋಟ್ ಮಾಡ್ಕೋಬೇಕು. ಅಕಾರ್ಡಿಂಗ್ ಟು ದಿ ಆಥರ್, ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಹೇಗಂತಂದರೆ ಇಲ್ಲಿ ಆಲ್ ನ್ಯೂ ಟೆಕ್ನಾಲಜೀಸ್, ನ್ಯೂ ಬ್ರ್ಯಾಂಡ್ಸ್ ಆಫ್ ಇಂಡಸ್ಟ್ರೀಸ್ ಫ್ರಮ್ ಡಿಫೆನ್ಸ್ ಟು ಎಂಟರ್ಟೈನ್ಮೆಂಟ್ ಆರ್ ದ ರಿಸಲ್ಟ್ ಆಫ್ ರಿಸರ್ಚ್ ಫ್ರಮ್ ದ ಸೈಂಟಿಸ್ಟ್ ಆಗಿರೋದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಕ್ವಶನಿಗೆ ಆನ್ಸರ್ ಆಗಿರ್ತಕ್ಕಂಥದ್ದು. ಈ ಕ್ವಶನಿಗೆ ಆನ್ಸರನ್ನು ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 20. ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ. ಮಹಾತ್ಮ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಹೇಗೆ ಪ್ರಯತ್ನಿಸಿದರು ಈ ಒಂದು ಜಾತೀಯತೆಯನ್ನು ಭಾರತದಿಂದ ಹೊರಗೆ ಹಾಕಲಿಕ್ಕೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ, ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕಾಸ್ಟ್ಸ್ ಆಫ್ ದೇರ್ ಡ್ಯೂಟಿ ಟುವಾರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸ್. ಗಾಂಧೀಜಿಯವರ ಪ್ರಯತ್ನ ಇದು. ಗಾಂಧೀಜಿಯವರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನೆನಪಿಸ್ತಾರೆ ಹೈಯರ್ ಕಾಸ್ಟ್ನ ಅಥವಾ ಮೇಲ್ಜಾತಿಯವರಿಗೆ ಏನಂತಂದರೆ ಅವರ ಕರ್ತವ್ಯಗಳೇನು, ಯಾರ ಸಲುವಾಗಿ ಅಂತಂದರೆ ಇಲ್ಲಿ ಡಿಪ್ರೆಸ್ಡ್ ಕ್ಲಾಸಸ್ ಅಂದರೆ ಶೋಷಣೆಗೆ ದಬ್ಬಾಳಿಕೆಗೆ ಒಳಗಾಗಿರ್ತಕ್ಕಂಥವರ ಮೇಲ್ಮಟ್ಟಕ್ಕೆ ತರ್ತಕ್ಕಂಥ ಒಂದು ವಿಚಾರದಲ್ಲಿ ಈ ಮೇಲ್ಜಾತಿಯವರ ಡ್ಯೂಟೀಸ್ಗಳೇನಂತಕ್ಕಂಥದ್ದನ್ನು ಗಾಂಧೀಜಿಯವರು ನೆನಪಿಸಿದರೆ, ದೆನ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅಂಬೇಡ್ಕರ್ ರಿಮೈಂಡೆಡ್ ದ ಡಿಪ್ರೆಸ್ಡ್ ಕ್ಲಾಸಸ್. ಈ ಡಿಪ್ರೆಸ್ಡ್ ಶೋಷಣೆಗೆ ದಬ್ಬಾಳಿಕೆ ಒಳಗಾಗಿರ್ತಕ್ಕಂಥ ಈ ಜಾತಿಯವರಿಗೆ ಏನನ್ನು ನೆನಪಿಸ್ತಾರೆ ಅಂತಂದರೆ ಇಲ್ಲಿ ದೇರ್ ಇನ್ಹೆರೆಂಟ್ ರೈಟ್ಸ್ ಆಫ್ ಈಕ್ವಾಲಿಟಿ ವಿತ್ ಹೈಯರ್ ಕ್ಯಾಸ್ಟ್ಸ್. ಈ ಮೇಲ್ಜಾತಿಯವರ ಜೊತೆಗೆ ಅವರ ಇನ್ಹೆರೆಂಟ್ ರೈಟ್ಸ್ ಅಂತಂದರೆ ಹಕ್ಕುಗಳು, ಯಾವುದಕ್ಕಾಗಿ ಈಕ್ವಾಲಿಟಿ ಸಮಾನತೆಗಾಗಿ ತಮ್ಮ ಹಕ್ಕುಗಳೇನು ಅಂತಕ್ಕಂಥದ್ದನ್ನು ಈ ಡಿಪ್ರೆಸ್ಡ್ ಕ್ಲಾಸಸ್ ಅವರಿಗೆ ಇವರು ರಿಮೈಂಡ್ ಮಾಡ್ತಾರೆ. ಗಾಂಧೀಜಿ ಪುಟ್ ಸ್ಟ್ರೆಸ್ ಆನ್ ದ ಡ್ಯೂಟೀಸ್ ಆ್ಯಂಡ್ ಅಂಬೇಡ್ಕರ್ ಆನ್ ರೈಟ್ಸ್. ಗಾಂಧೀಜಿಯವರು ಮೇಲ್ಜಾತಿಯವರ ಹಕ್ಕುಗಳೇನು ಕರ್ತವ್ಯಗಳೇನು ಟುವಾರ್ಡ್ಸ್ ದಿ ಡಿಪ್ರೆಸ್ಡ್ ಕ್ಲಾಸಸ್, ಹಾಗೆ ಡಿಪ್ರೆಸ್ಡ್ ಕ್ಲಾಸಸ್ ಅವರ ರೈಟ್ಸ್ಗಳೇನು ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಅವರು ಇಲ್ಲಿ ರಿಮೈಂಡ್ ಮಾಡ್ತಾರೆ. ಬೋತ್ ಆಫ್ ದೆಮ್ ಬ್ರಾಟ್ ಅಬೌಟ್ ಅ ಗ್ರೇಟ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್. ಈ ಸಾಮಾಜಿಕವಾಗಿರ್ತಕ್ಕಂಥ ವಿಚಾರಕ್ಕೆ ಒಂದು ದೊಡ್ಡದಾದ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್ ಕ್ವಶನ್ ನಂಬರ್ 21. ವೈ ಡಿ ಡಾನ್ ಅನ್ಸೆಲ್ಮ ರೇಪಿಸ್ ಟು ಟೇಕ್ ಎಕ್ಸ್ಟ್ರಾ ಮನಿ. ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಡಾನ್ ಅನ್ಸೆಲ್ಮ ಯಾಕೆ ನಿರಾಕರಿಸ್ತಾನೆ ಅಂತಂದರೆ, ಡಾನ್ ಅನ್ಸೆಲ್ಮ ವಾಸ್ ಜೆನೇರಿಯಸ್ ಬಿಕಾಸ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಹಿ ರೇಪಿಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದ ಅಮೇರಿಕನ್ಸ್ ಫಾರ್ ಹೀಸ್ ಲ್ಯಾಂಡ್. ಸೊ ಇದಕ್ಕೆ ರೀಸನ್ ಏನಪ್ಪ ಅಂತಂದರೆ ಇಲ್ಲಿ ಡಾನ್ ಅನ್ಸೆಲ್ಮ ವಾಸ್ ಎ ಜೆನೇರಿಯಸ್. ಯಾಕಂತಂದರೆ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಅವರೊಬ್ಬ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಆಗಿರೋದರಿಂದ ಎಕ್ಸ್ಟ್ರಾ ಹಣವನ್ನು ತೆಗೆದುಕೊಳ್ಳಿಕ್ಕೆ ನಿರಾಕರಿಸ್ತಾರೆ ಅಂತಕ್ಕಂತಹ ಉತ್ತರ. ನೆಕ್ಸ್ಟ್, ವೈ ಡಸ್ ದ ಪೊಯೆಟ್ ಸೇ ದ್ಯಾಟ್ ಹಿ ವಿಲ್ ಬಿ ಇನ್ ಎ ಸಾಲಿಟರಿ ಕನ್ಫೈನ್ಮೆಂಟ್. ಈ ಒಂದು ಕ್ವಶನ್ ನಿಮಗೆ ಆಫ್ಟರ್ ಆರ್ಡರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂಥ ಕೊನೆಯ ಪದ್ಯದಿಂದ ಬಂದಿರತಕ್ಕಂಥದ್ದು. ಒನ್ ಕಾಂಟ್ ಮೂವ್ ಫ್ರೀಲಿ ಆನ್ ದ ಸ್ಪೇಸ್ ಶಿಪ್ ಆಲ್ದೋ ಹಿ ಈಸ್ ಅಲೋನ್. ಸೊ ದ ಪೊಯೆಟ್ ರೆಫರ್ಸ್ ಹಿಸ್ ಎಕ್ಸಿಸ್ಟೆನ್ಸ್ ಇನ್ ದ ಸ್ಪೇಸ್ ಶಿಪ್ ಆ್ಯಸ್ ಅ ಸಾಲಿಟರಿ ಕನ್ಫೈನ್ಮೆಂಟ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಕ್ವಶನ್ ನಂಬರ್ 23 ನಿಮಗೆ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತವೆ. ಇದಾದರೂ ಬರೀರಿ. ದೀಸ್ ಕ್ವಶನ್ಸ್ ಆರ್ ಫ್ರಮ್ ಸಪ್ಲಿಮೆಂಟ್ರಿ ರೀಡಿಂಗ್. ವೈ ಹ್ಯಾಡ್ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್. ಪಾಟೀಲ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಮೋಹನ್ ಅವರ ಮನೆಗೆ ಯಾಕೆ ಬಂದಿದ್ದರು? ಅಥವಾ ವಾಟ್ ಆರ್ ದ ಹಾರ್ಡ್ಶಿಪ್ ಫೇಸ್ಡ್ ಬೈ ಡಿ ಕೆ ಡೋಲ್ಮಾ ಇನ್ ಅರ್ಲಿ ಡೇಸ್. ಪ್ರಾರಂಭದ ಜೀವನದ ದಿನಗಳಲ್ಲಿ ಡಿ ಕೆ ಡೋಲ್ಮಾ ಅನುಭವಿಸಿರ್ತಕ್ಕಂತಹ ಕಷ್ಟದ ದಿನಗಳು ಹೇಗಿದ್ದು ಅಥವಾ ಕಷ್ಟದ ದಿನಗಳೇನು ಅಂತಕ್ಕಂಥದ್ದನ್ನು ಇಲ್ಲಿ ಚರ್ಚೆ ಮಾಡಿರಿ ಅಂತಕ್ಕಂಥದ್ದು. ಹಾಗಾಗಿ ನಿಮಗಿಲ್ಲಿ ಆನ್ಸರ್ ಎರಡನ್ನು ನೋಡೋದಾದರೆ ಆನ್ಸರ್ ಬಂದು ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ವಾರ್ನಿಂಗ್ ಅಬೌಟ್ ದ ಬ್ರಿಟಿಷ್ ಆಫೀಸರ್ಸ್ ರೇಡ್ ಟು ಟೇಕ್ ದ ಸೈಕ್ಲೋಸ್ಟೈಲಿಂಗ್ ಮಷೀನ್. ಅಥವಾ ಡಿ ಕೆ ಡೋಲ್ಮಾ ಫೇಸ್ಡ್ ದ ಎಮೋಷನಲ್, ಫಿನಾನ್ಷಿಯಲ್ ಆ್ಯಂಡ್ ಫಿಸಿಕಲ್ ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜಸ್ ಅಟ್ ದ ಟೆಂಡರ್ ಏಜ್ ಆಫ್ 11. ಅಟ್ ದ ಏಜ್ ಆಫ್ 11 ವರ್ಷದವಳಿದ್ದಾಗ ಶಿ ಲಾಸ್ ಹರ್ ಮದರ್ ಆ್ಯಂಡ್ ಬ್ರದರ್. When she was getting ready for the final frontier, her father was bedridden and she needed a lot of money for his treatment ಅಂತಕ್ಕಂಥದ್ದು ಆಕೆ ಅನುಭವಿಸಿರ್ತಕ್ಕಂಥ ಕಷ್ಟಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 24. ಇಲ್ಲಿ ಕೂಡ ನಿಮಗೆ ಇಂಟರ್ನಲ್ ಚಾಯ್ಸಸ್ಗಳು ಇರ್ತವೆ. ಇದು ಕೂಡ ಸಪ್ಲಿಮೆಂಟ್ರಿ ರೀಡಿಂಗ್ ಪಾಠಗಳಿಂದ ಬಂದಿರತಕ್ಕಂಥದ್ದು. ಹೌ ಡು ಯು ಸೇ ದ್ಯಾಟ್ ಹನಿ ಈಸ್ ಆ್ಯನ್ ಇಂಟ್ರೋವರ್ಟ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥದ್ದು. ಅಥವಾ ಆರ್ ಹೌ ಡಿಡ್ ವಾಂಗ್ಜಿಯಾ ರಿಯಾಕ್ಟ್ ಟು ದಿ ಫಸ್ಟ್ ಮಾನ್ಸ್ಟರ್ ಅಂತಕ್ಕಂತಹ ಈ ಒಂದು ಕ್ವಶನ್ಗೆ ಎರಡರಲ್ಲಿ ಒಂದು ಬರೀತಕ್ಕಂಥದ್ದು. ಈ ಫಸ್ಟ್ ಕ್ವಶನ್ಗೆ ಆನ್ಸರ್, ದ ರೈಟರ್ ಡಿಸ್ಕ್ರೈಬ್ಡ್ ಹನೀಪ್ ಆಸ್ ಎ ಇಂಟ್ರೋವರ್ಟ್ ಬಿಕಾಸ್ ಹಿ ಬಿಗ್ಯಾನ್ ಟು ಮೇಕ್ ಅ ಫ್ರೆಂಡ್ಸ್ ಓನ್ಲಿ ಬೈ ದ ಟೈಮ್ ಹಿ ವಾಸ್ 14 years. 14 ವರ್ಷದವನಿದ್ದಾಗ ಫ್ರೆಂಡ್ಶಿಪ್ಪನ್ನು ಮಾಡ್ತಕ್ಕಂತಹ ಒಂದು ಫ್ರೆಂಡ್ಶಿಪ್ಪನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಪ್ರಾರಂಭ ಆದದ್ದು ಅವನಿಗೆ 14 ವರ್ಷದ ಮೇಲ್ಪಟ್ಟು. ಬೇಡ ಅಂತಂದರೆ
ಆ ಆನ್ಸರ್ ಬೇಡ ಅಂತಂದರೆ ದ ಫಸ್ಟ್ ಮಾನ್ಸ್ಟರ್ ವಾಂಟ್ಸ್ ವಾಂಗ್ಜಿಯಾ ಟು ಕಿಲ್ ಲೋಝ್ಯಾಂಗ್ಸ್ ಮದರ್. ವಾಂಗ್ಜಿಯಾ ರೆಫ್ಯೂಸ್ ಟು ಒಬೇ ದ ಮಾನ್ಸ್ಟರ್ಸ್ ಸೇಯಿಂಗ್ ದ್ಯಾಟ್ ಹಿ ವಾಸ್ ಲವ್ಡ್ ಹಿಸ್ ಮದರ್ ಆ್ಯಂಡ್ ವುಡ್ ನೆವರ್ ಕಿಲ್ ಅನದರ್ ಪರ್ಸನ್ಸ್ ಮದರ್ ಅಂತಕ್ಕಂಥದ್ದು ಈ ಕ್ವಶನ್ಗೆ ಆನ್ಸರ್ ಆಗಿರ್ತದೆ. ಇನ್ನು ಮೇನ್ ಕ್ವಶನ್ ನಂಬರ್ 5, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಕೇಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರ ಬರೀತಕ್ಕಂಥದ್ದು. ಒನ್ ಕ್ವಶನ್ ಈಸ್ ಫ್ರಾಮ್ ಪ್ರೋಸ್, ಒಂದು ಪಾಠದಿಂದ ಬಂದರೆ ಇನ್ನೊಂದು ಪೋಯೆಟ್ರಿಯಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿರ್ತದೆ. ಇಲ್ಲಿ ಈಚ್ ಕ್ವಶನ್ ಇದಕ್ಕೂ 3 ಮಾರ್ಕ್ಸ್ ಇರ್ತದೆ, ಇದಕ್ಕೂ ಕೂಡ 3 ಮಾರ್ಕ್ಸ್ ಇರ್ತದೆ. ಕ್ವಶನ್ ನಂಬರ್ 25 ಮತ್ತು 26 ಅಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಯ್ಸ್ ಇರೋದಿಲ್ಲ, ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಕ್ವಶನ್ ನಂಬರ್ 25 ನೋಡೋದಾದರೆ ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಹೌ ಡು ಯು ಸಬ್ಸ್ಟೆಂಟೈಟ್ ದಿಸ್ ವಿತ್ ಸತೀಶ್ ಗುಜರಾಲ್ಸ್ ಲೈಫ್ ಅಂತಕ್ಕಂಥದ್ದು. ಸೊ ದೈಹಿಕವಾಗಿರ್ತಕ್ಕಂಥ ಅಂಗವಿಕಲತೆ ಯಾವುದೇ ಯಶಸ್ವಿಗೆ ಅಡ್ಡಿಪಡಿಸೋದಿಲ್ಲ ಅಂತಕ್ಕಂಥದ್ದನ್ನು ಹೇಗೆ ಜಸ್ಟಿಫೈ ಮಾಡ್ತೀರಿ ಸತೀಶ್ ಗುಜರಾಲ್ ಅವರ ಲೈಫನ್ನು ನೋಡಿದ ಮೇಲೆ ಅಂತಕ್ಕಂಥ ಪ್ರಶ್ನೆಗೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂಥದ್ದು, ಭಾಳಷ್ಟು ಬಾರಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಸೊ ನೋಡೋದಾದರೆ ಸತೀಶ್ ಮೆಟ್ ವಿತ್ ಆನ್ ಆಕ್ಸಿಡೆಂಟ್ at the early age of 8, so he lost his hearing power due to frequent absent and hearing problem. The school was attending informed his father that they could not keep Satish. Other school also refused admission. His father and brother spent much time with him and provided many books. He developed his interest in painting in the beginning. His father discouraged him, but later he accepted his son's destiny lay in canvas and painting. He admitted his son to the best school of the arts and made his life in the chosen field ಅಂತಕ್ಕಂಥದ್ದು ಈ ಒಂದು ಕ್ವಶನ್ಗೆ ಆನ್ಸರ್ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 26, ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್. ಇದು ನಿಮಗೆ ಜಾಜ್ ಪೋಯಮ್ 2 ಅಂತಕ್ಕಂಥ ಪದ್ಯದಿಂದ ಬಂದಿರತಕ್ಕಂತಹ 3 ಮಾರ್ಕಿಗೆ ಇರ್ತಕ್ಕಂಥ ಕ್ವಶನ್. ದ ಜಾಜ್ ಪ್ಲೇಯರ್ ಹ್ಯಾಸ್ ಅ ಪೆಥೆಟಿಕ್ ಅಪಿಯರೆನ್ಸ್. ಹಿ ಹ್ಯಾಸ್ ಅ ರಿಂಕಲ್ಡ್ ಫೇಸ್, ಕ್ಲೋಸ್ಡ್ ಐಸ್, full of worries. ಹಾಗೆ ನೋಡೋದಾದರೆ his collar frayed faded blue old shirt turned dark with sweat. His collar frayed faded blue old shirt turned dark with sweat. Old necktie is undone and drops, and the old jacket is holding his sagging stomach. He had a run-down shoes having paper in them. His unshaven face shows pain. There lies an old alto saxophone across his chest. The jazz player is a poor man. He cannot afford to buy a new shoes, so he wears old shoes in which he has stuffed paper in order to feel comfortable. His face is full of wrinkle and his face completely unshaven. Next, question number 27. Read the following extract and answer the questions that follow ಅಂತಕ್ಕಂಥದ್ದು. ಇಲ್ಲಿ ಆ ಎಕ್ಸ್ಟ್ರಾಕ್ಟ್ಗಳಿರ್ತಕ್ಕಂಥದ್ದು ನಂಬರ್ ಆಫ್ ಎಕ್ಸ್ಟ್ರಾಕ್ಟ್ಸ್ಗಳು ನಿಮಗೆ 4 ಇರ್ತವೆ. 3 ಫ್ರಾಮ್ ಪ್ರೋಸ್, 3 ಎಕ್ಸ್ಟ್ರಾಕ್ಟ್ಗಳು ಪ್ರೋಸ್ದಿಂದ ಬಂದರೆ 1 ಫ್ರಾಮ್ ಪೊಯೆಟ್ರಿ, 1 ನಿಮಗೆ ಪದ್ಯದಿಂದ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ಇರ್ತದೆ. ಸೊ ಇಲ್ಲಿ ನೋಡೋದಾದ್ರೆ ಫಸ್ಟ್ ಎಕ್ಸ್ಟ್ರಾಕ್ಟ್, ಐ ವಿಲ್ ಮೇಕ್ ಯು ದ ಲಾಪಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಹೂ ಈಸ್ ದ ಐ ಅಂತಂದರೆ ಯಾರಪ್ಪ ಈ ಒಂದು ಸೆಂಟೆನ್ಸ್ನಲ್ಲಿ ಅಂತಂದರೆ ಸ್ವಾಮೀಸ್ ಫಾದರ್. ವಾಟ್ ಡಸ್ ಲಾಪಿಂಗ್ ಸ್ಟಾಕ್ ಮೀನ್? ಲಾಪಿಂಗ್ ಸ್ಟಾಕ್ ಅಂದರೆ ಅದರ ಅರ್ಥ ಏನಂತಂದರೆ ಆ್ಯನ್ ಆಬ್ಜೆಕ್ಟ್ ಆಫ್ ಮೊಕೆರಿ ಅಂತಕ್ಕಂಥದ್ದು, ಅಥವಾ ಆ್ಯನ್ ಆಬ್ಜೆಕ್ಟ್ ಆಫ್ ರೆಡಿಕ್ಯೂಲ್, ಟು ಮೇಕ್ ಅ ರೆಡಿಕ್ಯೂಲ್ ಅಂತಕ್ಕಂಥದ್ದು ಅದರದ್ದು ಆನ್ಸರ್ ಆಗಿರ್ತದೆ. ನೆಕ್ಸ್ಟ್, ವೈ ಡಿಡ್ ಹಿ ಸೇ ಸೊ? ಈ ರೀತಿಯಾಗಿಯೇ ಯಾಕೆ ಹೇಳಿದೆ? ಲಾಪಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಅಂತಲೇ ಅವ್ರ ತಂದೆ ಯಾಕೆ ಹೇಳಿದ್ರು ಅಂತಂದರೆ ಬಿಕಾಸ್ ಸ್ವಾಮಿ ವಾಸ್ ಅಫ್ರೇಡ್ ಆಫ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ಕ್ವಶನ್ ನಂಬರ್ 28. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್. ನಮ್ಮ ತಾಳ್ಮೆಗೂ ಮಿತಿ ಇದೆ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಸೊ ಈ ಸ್ಟೇಟ್ಮೆಂಟ್ ಯಾರಿಂದ ಹೇಳಲ್ಪಟ್ಟಿತು ಅಂತಂದರೆ ಇಲ್ಲಿ ಡಿಯೋಗೋ ಗಾರ್ಸಿಯಾ. ವೈ ಡಿಡ್ ಹಿ ಸೇ ಸೊ? ಈ ಒಂದು ಮಾತನ್ನು ಡಿಯೋಗೋ ಗಾರ್ಸಿಯಾ ಅವರು ಯಾಕೆ ಹೇಳಿದರು ಅಂತಂದರೆ ಇಲ್ಲಿ ಹಿ ಲಾಸ್ ಈಸ್ ಪೇಷನ್ಸ್ ಆ್ಯಂಡ್ ಹಿ ವಾಂಟೆಡ್ ಟು ಗೋ ಬ್ಯಾಕ್ ಟು ಸ್ಪೇನ್. ವೆನ್ ವಾಸ್ ದಿಸ್ ಸೇಡ್? ಹಾಗಾದರೆ ಈ ಮಾತನ್ನು ಯಾವಾಗ ಹೇಳಲಾಯಿತು? ಆನ್ಸರ್, ವೆನ್ ಪೆಡ್ರೋ ಕ್ವಶನ್ಡ್ ಹಿಮ್ ಅಬೌಟ್ ಹೀಸ್ ಇಂಪೇಷನ್ಸ್. ಸೊ ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ 29. ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಎ ಹಾಸ್ಪಿಟಲ್. ಈ ಒಂದು ಎಕ್ಸ್ಟ್ರಾಕ್ಟ್ ನಿಮಗೆ ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥ ಸೆಕೆಂಡ್ ಪ್ರೋಸಿಂದ ಬಂದಿರತಕ್ಕಂಥದ್ದು. ಹೂ ಡಸ್ ಮೀ ರೆಫರ್ ಟು? ಮೀ ಅಂತಂದರೆ ಯಾರು ಅಂತಂದರೆ ಇಲ್ಲಿ ಆನ್ಸರ್ ಬಂದು ಮಲ್ಲೇಶ್ವರ ಮಿಶ್ರಾ ಅಂತಕ್ಕಂಥದ್ದು ಮೀ ಆಗಿರ್ತದೆ. ವಾಟ್ ಹ್ಯಾಡ್ ಹ್ಯಾಪನ್ ಟು ಹರ್? ಏನಾಗಿತ್ತು ರೋಮ ತಲ್ರೇಜಾಗೆ ಅಂತಕ್ಕಂಥ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದರೆ ರೋಮ ಹ್ಯಾಡ್ ಫಾಲನ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್ ಅನ್ಕಾನ್ಷಿಯಸ್ಲಿ. ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ರಿಸಲ್ಟ್ ಆಫ್ ಸೀಕಿಂಗ್ ಹೆಲ್ಪ್? ಅವನು
ಹೆಲ್ಪ್ಗಾಗಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದ ಪರಿಣಾಮ ಏನು ಅಥವಾ ರಿಸಲ್ಟ್ ಏನು ಅಂತ ಬಂದಾಗ, ನೋ ಹೆಲ್ಪ್ ಫ್ರಮ್ ದ ಮೋಟರಿಸ್ಟ್ ಹೂ ಡ್ರೋ ಬೈ ಟಿಲ್ ದ ಟೆಂಪೋ ಟ್ರಕ್ ಡ್ರೈವರ್ ಸ್ಟಾಪ್ಡ್ ಟು ಹೆಲ್ಪ್ ಬಟ್ ನೋ ಬಡಿ ಹೆಲ್ಪ್ಡ್ ಹಿಮ್ ಎಕ್ಸೆಪ್ಟ್ ಯಾರಪ್ಪ ಅಂತಂದರೆ ಟೆಂಪೋ ಟ್ರಕ್ ಡ್ರೈವರ್ ಒಬ್ಬರು ಬಿಟ್ಟರೆ ಇನ್ಯಾರು ಅವರಿಗೆ ಸಹಾಯವನ್ನು ಮಾಡೋದಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 30. We were crowded in the cabin and not a soul would dare to sleep. ಈ ಒಂದು ಎಕ್ಸ್ಟ್ರಾಕ್ಟ್ ನಿಮಗೆ ಬಂದಿರತಕ್ಕಂಥದ್ದು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅಂತಕ್ಕಂಥ 6th ಪೋಯಮ್ದಿಂದ ಹೂ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಅಂತಕ್ಕಂಥ ಫಸ್ಟ್ ಪ್ರಶ್ನೆಗೆ ಆನ್ಸರ್, ದ ಸೇಲರ್ಸ್ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ವೈ ವೇರ್ ದೇ ನಾಟ್ ರೆಡಿ ಟು ಸ್ಲೀಪ್? ಅವ್ರು ಯಾಕೆ ಮಲ್ಕೊಳ್ಳಿಕ್ಕೆ ತಯಾರಾಗಿರಲಿಲ್ಲ ಅಂತಂದರೆ, ಬಿಕಾಸ್ ದೇ ವರ್ ಅಪ್ರೇಡ್ ಆಫ್ ದ ಸ್ಟಾರ್ಮ್ ಆನ್ ದ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ. ವಾಟ್ ಹ್ಯಾಡ್ ಹ್ಯಾಪನ್ ಟು ದೆಮ್? ಅವ್ರಿಗೇನಾಗಿತ್ತು ಅಂತಂದರೆ ಇಲ್ಲಿ ದೇ ವೇರ್ ಕಾಟ್ ಇನ್ ದ ಮಿಡೆಸ್ಟ್ ಆಫ್ ದ ವೈಲೆಂಟ್ ಸ್ಟಾರ್ಮ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕ್ವಶನ್ ನಂಬರ್ 31 ಏನಿದೆ ಅಂತಂದರೆ, ಗಿವನ್ ಈಸ್ ಎ ಪ್ರೊಫೈಲ್ ರೈಟ್ ಅಪ್ ಗಿವನ್ ಬೆಲೋ ಈಸ್ ಎ ಪ್ರೊಫೈಲ್ ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಕ್ಲೂಸ್ ಅಂತಕ್ಕಂಥದ್ದು ಈ ಒಂದು ಕ್ವಶನ್ ಆಗಿರ್ತಕ್ಕಂಥದ್ದು. ನಿಮಗಿದು ಪ್ರೊಫೈಲ್ ರೈಟಿಂಗ್ಗೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆ. ಪ್ರೊಫೈಲ್ ಯಾರದಪ್ಪ ಅಂತಂದರೆ ಇಲ್ಲಿ ಮಿಸ್ಟರ್ ಆನಂದ್ ಅವ್ರದ್ದು. ಪ್ಲೇಸ್ ಆಫ್ ಬರ್ತ್ ಕೊಡಗು, ಡೇಟ್ ಆಫ್ ಬರ್ತ್ 26 November 1993, ಕ್ವಾಲಿಫಿಕೇಷನ್ ಬಿ ಮೆಕ್ಯಾನಿಕಲ್, ಪ್ರೊಫೆಷನ್ ಮ್ಯಾನೇಜರ್ ಅಟ್ ಪ್ರೈವೇಟ್ ಕಂಪನಿ, ದೆನ್ ಫ್ಯಾಮಿಲಿ ವೈಫ್ ಆ್ಯಂಡ್ ಎ ಸನ್, ಹಾಬೀಸ್ ರೈಟಿಂಗ್ ಶಾರ್ಟ್ ಸ್ಟೋರೀಸ್ ಅಂತಕ್ಕಂಥದ್ದು. ರೀಸನ್ ಫಾರ್ ಈಸ್ ಪಾಪ್ಯುಲಾರಿಟಿ ಫ್ರೆಂಡ್ಲಿ ಹೆಲ್ಪ್ಸ್ ದಿ ಪುವರ್ ಪೀಪಲ್. ಸೊ ಇದಕ್ಕೆ ಆನ್ಸರ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು, ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ಆನಂದ್. ಹೀಸ್ ಡೇಟ್ ಆಫ್ ಬರ್ತ್ is 26 November 1993. His place of birth is Kodagu. His qualification is BE Mechanical. His profession is manager at private company. He has a wife and a son. His hobby is writing short stories. He is a friendly and help the poor ಅಂತಕ್ಕಂಥದ್ದು ಇದಕ್ಕೆ ಇರತಕ್ಕಂತಹ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬೆಲ್. ಇಲ್ಲಿ ಕ್ವಶನ್ ನಂಬರ್ 32 ಡೆವಲಪಿಂಗ್ ದ ಸ್ಟೋರಿ ಆಗಿರ್ತದೆ. ಸೊ ಈ ಸ್ಟೋರಿ ನೋಡೋದಾದರೆ, ಆ್ಯನ್ ಓಲ್ಡ್ ಲೇಡಿ ಬಿಕಮ್ಸ್ ಬ್ಲೈಂಡ್ ಡ್ಯಾಶ್ ಕಾಲ್ಸ್ ಅ ಡಾಕ್ಟರ್ ಡ್ಯಾಶ್ ಅಗ್ರೀಸ್ ಟು ಪೇ ಹಿಸ್ ಫೀಸ್ ಇಫ್ ಕ್ಯೂರ್ಡ್ ಡ್ಯಾಶ್ ಡಾಕ್ಟರ್ ಕಮ್ಸ್ ಡೈಲಿ ಡ್ಯಾಶ್ ಸ್ಟಾರ್ಟ್ ಸ್ಟೀಲಿಂಗ್ ಫರ್ನಿಚರ್ ಡೈಲಿ ಡ್ಯಾಶ್ ಅಟ್ ಲಾಸ್ಟ್ ಕ್ಯೂರ್ ಹರ್ ಡ್ಯಾಶ್ ಡಿಮ್ಯಾಂಡೆಡ್ ಹಿಸ್ ಫೀಸ್ ಡ್ಯಾಶ್ ಲೇಡಿ ರೆಫ್ಯೂಸ್ ಟು ಪೇ ಡ್ಯಾಶ್ ಕ್ಯೂರ್ ನಾಟ್ ಈಸ್ ಕಂಪ್ಲೀಟ್ ಡ್ಯಾಶ್ ಶಿ ಕಾಂಟ್ ಸಿ ಹರ್ ಫರ್ನಿಚರ್ ಡ್ಯಾಶ್ ಡಾಕ್ಟರ್ ಫೀಲ್ಸ್ ಅಸೇಮ್ಡ್ ಅಂತಕ್ಕಂಥದ್ದು ಈ ಒಂದು ಸ್ಟೋರಿಗೆ ಆನ್ಸರ್ ನೋಡೋದಾದ್ರೆ ಮೀನಿಂಗ್ಫುಲ್ ಸ್ಟೋರಿ ವಿತ್ ಗ್ರಾಮ್ಯಾಟಿಕಲ್ ಕರೆಕ್ಟ್ ಆ್ಯಂಡ್ ಸೆಂಟೆನ್ಸಸ್. ನೋಡಿ, ಇದಕ್ಕೆ ಇದೇ ರೀತಿಯಾಗಿರ್ತಕ್ಕಂಥ ಆನ್ಸರ್ ಬರೀಬೇಕಂತಂದು ಏನಿಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಆನ್ಸರ್ ಆಗಿರೋದ್ರಿಂದ ಇಲ್ಲಿ ಲಿಂಕಿಂಗ್ ವರ್ಡ್ಸ್ಗಳನ್ನ, ಆಮೇಲೆ ಪ್ರಿಪೋಸಿಷನ್ಸ್ಗಳನ್ನ, ಕಂಜಂಕ್ಷನ್ಸ್ಗಳನ್ನ ಕರೆಕ್ಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಆ್ಯಸ್ ಪರ್ ಟೆನ್ಸಸ್ಗಳನ್ನ ಫಾರ್ಮೇಷನ್ ಮಾಡಬೇಕಾಗ್ತದೆ. ಸೊ ಈ ಸ್ಟೋರಿ ಡೆವಲಪ್ಮೆಂಟ್ ಮೇಲೇ ಯಾವ ರೀತಿಯಾಗಿರ್ತಕ್ಕಂಥ ಸ್ಟೋರಿ ಡೆವಲಪ್ಮೆಂಟ್ ಕ್ವಶನನ್ನು ಬರೀಬೇಕಂತಕ್ಕಂಥದ್ದನ್ನು ನಾವು ಈಗಾಗಲೇ ವಿಡಿಯೋ ಮಾಡಿದ್ವಿ. ನಮ್ಮ ಚಾನಲನ್ನು ಸರ್ಚ್ ಮಾಡಿದರೆ ನಿಮಗೆ ಅದಕ್ಕೆ ಆನ್ಸರ್ ಸಿಗ್ತದೆ. ಸೇಮ್ ಆ್ಯಸ್ ಲೈಕ್ ದ್ಯಾಟ್ ಅದೇ ರೀತಿಯಾಗಿರ್ತಕ್ಕಂಥದ್ದು ಕ್ವಶನ್ ನಂಬರ್ 33 ಪಿಕ್ಚರ್ ಡಿಸ್ಕ್ರಿಪ್ಷನ್ ಇರ್ತದೆ. ಒಂದು ಚಿತ್ರ ಕೊಟ್ಟಿರ್ತಾರೆ, ಅದನ್ನು ನೋಡಿ ನೀವು ಪ್ಯಾರಾಗ್ರಾಫ್ನಲ್ಲಿ ಬರೀತಕ್ಕಂಥ ಆನ್ಸರ್ ಇರ್ತದೆ. ಇದ್ರ ಮೇಲೂ ಕೂಡ ನಿಮಗೆ ಹೇಗೆ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ನಾವು ನಮ್ಮ ವಿಡಿಯೋದಲ್ಲಿ ಈಗಾಗಲೇ ವಿಡಿಯೋನ ಪೋಸ್ಟ್ ಮಾಡಿದ್ದೀವಿ. ಇನ್ನು ಕ್ವಶನ್ ನಂಬರ್ 34 ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ. ಕ್ವಿಟ್ ಫ್ರಮ್ ಮೆಮರಿ ಪದ್ಯವನ್ನು ಕಂಠಪಾಠ ಮಾಡಿ ಬರೀತಕ್ಕಂಥದ್ದು. ಒಂದು ಕ್ವಾಲಿಟಿ ಆಫ್ ಮರ್ಸಿ ಪದ್ಯದಿಂದ ಬಂದರೆ, ಇನ್ನೊಂದು ಬ್ಲೈಂಡ್ ಬಾಯ್ದಿಂದ ಬಂದಿರತಕ್ಕಂಥದ್ದು. ಎರಡರಲ್ಲಿ ಒಂದು ನಿಮಗೆ ಇಂಟರ್ನಲ್ ಚಾಯ್ಸ್ ಇರ್ತದೆ. 4 ಮಾರ್ಕ್ಸ್ ಪದ್ಯ ಕಂಠಪಾಠ ಮಾಡಿ ಬರೀತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 25 ಈ ಕ್ವಶನ್ ಹೇಗಪ್ಪ ಅಂತಂದರೆ, ಕ್ವಶನ್ನು ಅಲ್ಲೇ ಇರ್ತದೆ, ಆನ್ಸರ್ ಕೂಡ ಅಲ್ಲೇ ಇರ್ತದೆ. ಇದು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಕ್ವಶನ್ ನಂಬರ್ 35 ನಿಮಗೆ 4 ಮಾರ್ಕ್ಸಿಗಿರ್ತಕ್ಕಂತಹ ಒಂದು ಕ್ವಶನ್ ಆಗಿರ್ತದೆ. ಸೊ ಇಲ್ಲಿ ಏನಪ್ಪ ಅಂತಂದರೆ 2 ಕ್ವಶನ್ಸ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಒಂದು ಪ್ಯಾಸೇಜನ್ನು ಓದಿದ ಮೇಲೆ ನಿಮ್ಮ ಕ್ವಶನ್ಸ್ ಬಂದು ವಾಟ್ ಎಕ್ಸಾಂಪಲ್ಸ್ ಇನ್ ದ ಪ್ಯಾಸೇಜ್ ಟೆಲ್ ಯು ನರೇಂದ್ರನಾಥ್ ವಾಸ್ ಆ್ಯನ್ ಆಲ್ರೌಂಡರ್ ಅಂತಕ್ಕಂಥದ್ದು. ಇದು ಪ್ಯಾಸೇಜ್ನಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಆನ್ಸರ್ ಆಗಿರ್ತಕ್ಕಂಥದ್ದು. ಸೊ ಇದು ಭಾಳಷ್ಟು ಈಸಿ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಇದು ಕೀ ವರ್ಡ್ಸ್ಗಳನ್ನ ನೆನಪಿಟ್ಕೋಬೇಕು. ಆ್ಯನ್ ಆಲ್ರೌಂಡರ್ ಅಂತಕ್ಕಂತಹ ಕ್ವಶನನ್ನು ನೀವೇನಾದರೂ ನೋಡಿದರೆ, ಈ ಆಲ್ರೌಂಡರ್ ಅಂತಕ್ಕಂಥ ವರ್ಡ್ ನಿಮ್ಮ ಪ್ಯಾಸೇಜ್ನ ಎಲ್ಲಿ ಬಂದಿರುತ್ತೋ ದಟ್ ಶುಡ್ ಬಿ ಆ್ಯನ್ ಆನ್ಸರ್. ಈ ಆಲ್ರೌಂಡರ್ ಅಂತಕ್ಕಂತಹ ವರ್ಡ್ ನಿಮ್ಮ ಪ್ಯಾಸೇಜ್ನ ಎಲ್ಲಿ ಬಂದಿರುತ್ತದೋ ಅದು ನಿಮಗೆ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಬಿ ಕ್ವಶನ್ ನೋಡಿದ್ರೆ, ವಾಟ್ ಕ್ವಾಲಿಟಿ ಡಿಡ್ ನರೇಂದ್ರನಾಥ್ ಇನ್ಹೆರೆಂಟ್ ಫ್ರಮ್ ಈಸ್ ಮದರ್ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಇದಕ್ಕೆ ನೀವೇನು ಮಾಡಬೇಕಾಗ್ತದೆ ಅಂತಂದ್ರೆ, ಈ ಕೀವರ್ಡ್ಸ್ಗಳನ್ನ ಇನ್ಹೆರೆಂಟ್ ಫ್ರಮ್ ಈಸ್ ಮದರ್ ಅಂತಕ್ಕಂಥ ಕೀವರ್ಡ್ಸನ್ನು ನಿಮ್ಮ ಪ್ಯಾಷನ್ನಲ್ಲಿ ನೋಡಬೇಕು. ಭುವನೇಶ್ವರಿ ದೇವಿ ವಾಸ್ ಅ PS ಲೇಡಿ ಆ್ಯಂಡ್ ಗುಡ್ ಸ್ಟೋರಿ ಟೆಲ್ಲರ್. 2 ನರೇನ್ ಲರ್ನ್ಡ್ ದ ಎಪಿಕ್ಸ್ ಆ್ಯಂಡ್ ಪುರಾಣಸ್ ಫ್ರಮ್ ಈಸ್ ಮದರ್. ಹಿ ಆಲ್ಸೋ ಇನ್ಹೆರಿಟೆಡ್ ಹರ್ ಮೆಮರಿ ಅಮಾಂಗ್ ದಿ ಅದರ್ ಕ್ವಾಲಿಟೀಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿದ್ರೆ ಕ್ವಶನ್ ನಂಬರ್ 36 ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್ ಈಚ್. ಇಲ್ಲಿ 3
ಕ್ವಶನ್ ನಂಬರ್ 36ನಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 3 ಕ್ವಶನ್ಸ್ಗಳು ಬಂದಿರತಕ್ಕಂಥವು ಪೋಯಮ್ಸ್ಗಳ ಮೇಲೆ ಇರ್ತಕ್ಕಂಥದ್ದು. 4 ಮಾರ್ಕ್ಸಿಗೆ ಪೋಯಮ್ಸ್ಗಳ ಮೇಲೆ ನಿಮಗೆ ಇಂಟರ್ನಲ್ ಚಾಯ್ಸ್ ಇರ್ತಕ್ಕಂಥದ್ದು. ಎನಿ ಒನ್ ಯಾವುದಾದ್ರೂ ಒಂದರ ಬಗ್ಗೆ ನೀವು ಸಮರೈಸ್ ಮಾಡ್ತಕ್ಕಂಥದ್ದು ಅಥವಾ ಕೇಳತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿರೋದ್ರಿಂದ ಇದನ್ನಾದರೂ ಬರೀರಿ, ಇದಾದರೂ ಬರೀರಿ, ಇದಾದರೂ ಬರೀರಿ. ಸೊ ಫಸ್ಟ್ ಕ್ವಶನ್ ಏನಿದೆ, ಹೌ ಡು ಯು ಸೇ ದ್ಯಾಟ್ ದ ಪೊಯೆಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್. ಸೊ ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಅಂತಕ್ಕಂಥ ಪದ್ಯದಲ್ಲಿ ಬರ್ತಕ್ಕಂಥ ಗ್ರ್ಯಾಂಡ್ ಮಾ ಒಬ್ಬಳು ಜೀನಿಯಸ್ ಅಂತಕ್ಕಂಥ ಹೇಗೆ ಬರೀರಿ ಅಂತಕ್ಕಂಥದ್ದನ್ನು ಹೇಗೆ ಹೇಳ್ತೀರಿ ಅಂತಕ್ಕಂಥ ಬರೀಬೇಕಾಗಿರ್ತಕ್ಕಂಥದ್ದು. ಸೊ ಬೆಟರ್ ಟು ಪ್ರಿಪೇರ್ ಫಸ್ಟ್ ಹಾಫ್ ಆಫ್ ದಿ ಪೋಯಮ್. ಇಲ್ಲಿ ಫಸ್ಟ್ ಹಾಫ್ ಆಫ್ ದಿ ಪೋಯಮ್ ಸಮರಿಯನ್ನು ಬರೆದರೆ ಇಟ್ಸ್ ಎನಫ್. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಕ್ವಶನ್, ಹೌ ಡಸ್ ದ ಪೊಯೆಟ್ ವಿಶ್ ಟು ಪ್ರೇಸ್ ದ ಮದರ್ ಇಂಡಿಯಾ. ಸೊ ಇದು ನಿಮಗೆ ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಬಂದಿರತಕ್ಕಂಥದ್ದು. ಅಲ್ಲಿ ಪೊಯೆಟ್ ವಿ.ಕೆ. ಗೋಕಾಕ್ ಅವರು ಮದರ್ ಇಂಡಿಯಾನ ಯಾವ ರೀತಿಯಲ್ಲಿ ಪ್ರೇಸ್ ಮಾಡಬೇಕಂತಾರೆ ಅಂತಕ್ಕಂಥ ಮಾತ್ರ ಬರೆದರೆ ಇಟ್ಸ್ ಎನಫ್. ನೆಕ್ಸ್ಟ್ ಕ್ವಶನ್, ಹೌ ಡಸ್ ದ ಪೊಯೆಟ್ ಮರಿನಾ ಡಿ ಬೆಲಿಜೆಂಟಾ ಎಕ್ಸ್ಪ್ಲೇನ್ ದ ಪೇಷನ್ಸ್ ಆ್ಯಂಡ್ ಸೆಲ್ಫ್ ಅಸೆಷನ್ ಆಫ್ ದ ಲ್ಯಾಂಡ್. ಇದು ಐ ಆಮ್ ದ ಲ್ಯಾಂಡ್ ಪದ್ಯದ ಸಮರಿಯನ್ನು ಕಂಪ್ಲೀಟಾಗಿ ಬರೀಬೇಕಾಗ್ತದೆ. ಈ ಒಂದು 3 ಪದ್ಯಗಳ ಟೋಟಲ್ ಸಮರಿಯನ್ನು ನಾವು ಈಗಾಗಲೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ಅತಿ ಶಾರ್ಟ್ ಆಗಿರ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ರೀತಿಯಲ್ಲಿ ಸಮರಿಯನ್ನು ಮಾಡಿ ಪೋಸ್ಟ್ ಮಾಡಿದ್ದೇವೆ ನಮ್ಮ ಚಾನೆಲ್ನ. ನೀವು ಬೇಕಿದ್ದರೆ ಸರ್ಚ್ ಮಾಡ್ಬೋದು. ಇನ್ನು ಕ್ವಶನ್ ನಂಬರ್ 36 ಅದರ ಸಮರಿಯನ್ನು ಇಲ್ಲಿ ಕೊಟ್ಟಿದ್ದಾರೆ, ಶಾರ್ಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 37, ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್. ಯಾವುದಾದ್ರೂ 3ರಲ್ಲಿ ಒಂದಕ್ಕೆ ಪ್ರಬಂಧ ಬರೀರಿ ಅಂತಕ್ಕಂಥ ಪ್ರಶ್ನೆಗೆ ಚೂಸ್ ಎನಿ ಒನ್, ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನೀವು ಕಂಪಲ್ಸರಿ ಏನು ಮಾಡಬೇಕಾಗ್ತದೆ ಅಂತಂದರೆ ಇಲ್ಲಿ ಯಾವುದು ಸೆಲೆಕ್ಟ್ ಮಾಡಿದ್ದೀರೋ ಅದಕ್ಕೆ ಸಂಬಂಧಪಡ್ತಕ್ಕಂತಹ ಇಂಟ್ರೊಡಕ್ಷನನ್ನು ಬರೀಬೇಕಾಗ್ತದೆ. ಸೈಡ್ ಹೆಡ್ಡಿಂಗ್ ಇಂಟ್ರೊಡಕ್ಷನ್ ಅಂತ ಹಾಕಿ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂತಹ ಎಸ್ಸೆದು ಇಂಟ್ರೊಡಕ್ಷನನ್ನು ಬರೀರಿ. ಅದಾಗ್ತದಂಗೆ ಬಾಡಿ ಆಫ್ ದ ಎಸ್ಸೆ ಆಗಿರ್ತದೆ. ಕೊನೆಗೆ ಮರಿಲಾರ್ದೇ ಏನು ಮಾಡಬೇಕಪ್ಪ ಅಂತಂದರೆ ಕನ್ಕ್ಲೂಷನ್ ಅಂತಕ್ಕಂಥ ಸೈಡ್ ಹೆಡ್ಡಿಂಗ್ ಹಾಕಿ ನೀವು ಕನ್ಕ್ಲೂಷನ್ ಕೂಡ ಬರೀಬೇಕು. ಸೊ ಇಲ್ಲಿ ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಅಂತಕ್ಕಂಥ ಈ ಕ್ವಶನ್ಗೆ ವಾಟರ್ ಪೊಲ್ಯೂಷನ್ಗೆ ಸಂಬಂಧಪಡ್ತಕ್ಕಂತಹ ಒಂದು ಎಸ್ಸೆಗೆ ಇಲ್ಲಿ ಎಸ್ಸೆಯನ್ನು ಎಕ್ಸ್ಪ್ಲೇನ್ ಮಾಡೋದಾಗಿದೆ. ಇದಕ್ಕೆ ಎಸ್ಸೆಗಳಿಗೆ ಸಂಬಂಧಪಡ್ತಕ್ಕಂಥ ವಿಡಿಯೋನು ಕೂಡ ನಾವು ಈಗಾಗಲೇ ಮಾಡಿರ್ತಕ್ಕಂಥದ್ದು. ಸೊ ಸ್ಟಿಲ್ ನಾವು ಇಲ್ಲಿವರೆಗೆ ಕ್ವಶನ್ ನಂಬರ್ 1ರಿಂದ ಕ್ವಶನ್ ನಂಬರ್ 37ರವರೆಗೆ ಬರ್ತಕ್ಕಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಚರ್ಚೆ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ವಶನ್ ನಂಬರ್ 38 ಮೇಲೆ ಲೆಟರ್ ರೈಟಿಂಗ್ ಮೇಲೆ ನಾವು ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ದಿನಗಳಲ್ಲಿ ಈ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಮುಂಚೆನೇ 5 ಅಂಕಗಳಿಗೆ ಸಂಬಂಧಪಡ್ತಕ್ಕಂತಹ ಈ ಲೆಟರ್ ರೈಟಿಂಗನ್ನು ಫೈನಲಿ ಪರ್ಸನಲ್ ಲೆಟರ್ ಬರೀತಕ್ಕಂಥ ಸ್ಟೆಪ್ಸ್ಗಳು ಹೇಗೆ ಅದನ್ನು ಕಂಪ್ಲೀಟ್ ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಆ್ಯಸ್ ವೆಲ್ ಆ್ಯಸ್ ಆಫೀಸಿಯಲ್ ಲೆಟ್ರನ್ನು ಕೂಡ ಹೇಗೆ ಬರೀಬೇಕು ಅಂತಕ್ಕಂಥ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಇದೇ ರೀತಿಯಾಗಿರ್ತಕ್ಕಂತಹ ಇನ್ನೂ 4 ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡ್ತೀವಿ. 5 ಪ್ರಶ್ನೆ ಪತ್ರಿಕೆಯನ್ನು ನೀವೇನಾದರೂ ಪ್ರಿಪೇರ್ ಮಾಡಿದರೆ ಡೆಫಿನೆಟ್ಲಿ ನೀವು 80ಕ್ಕೆ 80 ಅಂಕಗಳನ್ನ ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.